ಸ್ವಾಮಿ ಸತ್ಯೋಲ ಇವರೆಲ್ಲ ನಮ್ಮ ಹಸ್ಬೆಂಡ್ ಅವ್ರ ಕಸಿನ್ಸ್. ಕತ್ತಿ ಸರಿ ಇಲ್ಲ ಅಂತ ಕಟ್ ಮಾಡಕ್ಕೆ ಆಗ್ತಿಲ್ಲ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಂದರೆ ನಾವು ನಮ್ಮ ಅತ್ತೆಯವರು ಆದಿ ಮನೆಗೆ ಹೋಗ್ತಿದ್ದೀವಿ. ಸೊ ಅದು ಎಲ್ಲಂದರೆ ಕೇರಳ, ಆಲ್ಮೋಸ್ಟ್ ಕೇರಳ, ಕರ್ನಾಟಕ ಬಾರ್ಡರ್, ಕಾಸರಗೋಡು. ಹಾಂ, ಕಾಸರಗೋಡು ಅಲ್ಲಿ, ಅಂದರೆ ಇಟ್ಸ್ ಇನ್ ಕೇರಳ ಬಟ್ ಎಕ್ದಮ್ ಬಾರ್ಡರಲ್ಲಿ ಬರುತ್ತೆ. ಸೊ ಅಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ದೇವಾರಾಧನೆ ಪೂಜಾ ದೈವದೆಲ್ಲ ಪೂಜಾ ಎಲ್ಲ ಇದೆ. ಸೊ ಅದಕ್ಕೆ ಹೋಗ್ತಿದ್ದೀವಿ. ಈಗ ಬೆಳಿಗ್ಗೆ ಇಟ್ಸ್ 5:30 ಆಗಿದೆ. ಸೊ ಈಗ ನಾವು ಹೊರಡ್ತಿದ್ದೀವಿ. ನಿಮಗೆ ಫುಲ್ ಡೇ ತೋರಿಸ್ತೀನಿ ಹೇಗಿರುತ್ತೆ, ಏನೆಲ್ಲ ಆಗುತ್ತೆ ಅಲ್ಲಿ ಅಂತ. ಸೊ ಸ್ಟೇ ಟ್ಯೂನ್ಡ್. ಸೊ ಇಲ್ಲಿ ನೋಡಿ ಫುಲ್ ಫಾಗ್ ಇದೆ ಬೆಳಿಗ್ಗೆ. ಸೊ ನೈಸ್. ಆ್ಯಂಡ್ ಅಲ್ಲಿ ನಮ್ಮ ಕಾರ್ ನಿಂತಿದೆ. ಸೊ ಇವತ್ತು ನಾವು ಅಂದರೆ ಒಂದು ಕ್ಯಾಬಲ್ಲಿ ಹೋಗ್ತಿದ್ದೀವಿ. ಯಾಕಂದರೆ ಜರ್ನಿ ಎಂಜಾಯ್ ಮಾಡೋಣ ಅಂತ. ಸುಮ್ಮನೆ ಯಾಕೆ ಡ್ರೈವ್ ಮಾಡೋದು ಅಷ್ಟು ದೂರ ಏನಿಲ್ಲ, ಅಂದರೆ ಇಟ್ಸ್ 2.5 hours, 110 kilometers ಇದೆ ಇಲ್ಲಿಂದ. ಸೊ ಯಾ, ಓ ಮೈ ಗಾಡ್, ಏನು ಕಾಣಿಸ್ತಾನೆ ಇಲ್ಲ. ಈಗ ನಾವಿಲ್ಲಿ ರೀಚ್ ಆಗಿದ್ದೀವಿ. ಇದು ನಮ್ಮ ಅತ್ತೆಯವ್ರ ಆದಿ ಮನೆ. ಅಂದರೆ ಇವ್ರ ಚೈಲ್ಡ್ಹುಡಲ್ಲಿ ಇಲ್ಲೇ ಇದ್ದರು. ಈಗ ಎಲ್ಲ ಅವ್ರ ಕಸಿನ್ಸ್ ಎಲ್ಲ ಇರ್ತಾಯಿದ್ದಾರೆ. ಸೊ ಈ ಸ್ಪಾಟಲ್ಲಿ ನಮ್ಮದು ಅದು ಪೂಜಾ, ಇದು ಸ್ಪೆಸಿಫಿಕ್ ಆಗಿ ಸ್ಪಾಟ್ ನೇಮಾಗಂತ ಇಟ್ಟಿದ್ದಾರೆ. ಸೊ ಇಲ್ಲಿ ಇದು ನೇಮೋತ್ಸವಗೆ ಬಂದಿದ್ದೀವಿ ನಾವು. ಕಡಾರು ಬೀಡು. ಸೊ ಆ್ಯಕ್ಚುಲಿ ಇದು ಮನೆ ಒಳಗೆ ಆ್ಯಕ್ಚುಲಿ ಯಾರೂ ಇರಲ್ಲ, ಎಲ್ಲ ದೈವಗಳಿಗೆಲ್ಲ ಬಿಟ್ಕೊಟ್ಟಿದ್ದಾರೆ. ಸೊ ಬರೀ ಪೂಜಾ ಎಲ್ಲ ಎದುರಾಗ ಮಾತ್ರ ಬರೋದು, ಓಪನ್ ಆಗೋದು ಈ ಮನೆ. ಇಲ್ಲಿ ದೇವಾರಾಧನೆಗೆ ತಯಾರಿ ನಡೀತಾ ಇದೆ. ಆ್ಯಂಡ್ ಇಲ್ಲಿ ನಾವು ಬಂದಿದ್ದೀವಿ ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಉಪ್ಪಿಟ್ಟು, ಅವಲಕ್ಕಿ ಆ್ಯಂಡ್ ಚಾ. ಪೂಜೆ ಎಲ್ಲ ನಡೀತಾ ಇದೆ, ಪೂಜೆ ಎಲ್ಲ ನಡೆಯುತ್ತೆ. ಸೊ ಇಲ್ಲಿ ನೋಡಿ ಅಡುಗೆ ನಡೀತಾ ಉಂಟು. ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಮಧ್ಯಾಹ್ನ ಅಡುಗೆ ಮಾಡ್ತಿದ್ದಾರೆ. ಬನ್ನಿ. ಮನೋಲಿ ನುಪ್ಪು ಪಾಯಸ. ಹಾಂ ಬಲೆ ಫುಲ್ ಹ್ಯೂಜ್ ಕ್ವಾಂಟಿಟಿಯಲ್ಲಿ ಅಡುಗೆ ಆಗ್ತಾ ಉಂಟು ಇಲ್ಲಿ. ಅಂದರೆ ಏನು ಮಾಡ್ತಿದ್ದೀರಾ? ಏನು ಪಲ್ಯ? ಕತ್ತಿ ಸರಿ ಇಲ್ಲ ಅಂತ ಕಟ್ ಮಾಡಕ್ಕೆ ಆಗ್ತಿಲ್ಲ ಅಂತ. ಈಗ ನಾವು ಇಲ್ಲಿ ಮನೆ ಒಳಗೆ ಬಂದಿದ್ದೀವಿ. ಇದು ನಮ್ಮ ಅತ್ತೆಯವ್ರು ನೋಡಿ. ಸೊ ಲೇಡೀಸ್ ಎಲ್ಲ ಇಲ್ಲಿಂದ ನೋಡ್ತಿದ್ದಾರೆ ಮನೆ ಒಳಗಿಂದ. ಅಂದರೆ ಅದು
ಆ ರೂಮ್ ಒಳಗೆ ಬರೀ ಜೆಂಟ್ಸ್ಗೆ ಮಾತ್ರ ಎಂಟ್ರಿ ಇರೋದು, ಅಂದರೆ ಎಲ್ಲಿ ಅದು ಆರಾಧನೆ ನಡೀತಾ ಇದೆ. ಲೇಡೀಸ್ ಎಲ್ಲ ಇಲ್ಲಿಂದ ನೋಡ್ತಿದ್ದಾರೆ. ಮತ್ತೊಂದು ಬತ್ತರೆ ಕಾಂಡೆ ಅಪಗ ಈ ತತ್ತಿಗೆ ಆ ಪೆದ್ಯಪ್ಪೆ ಸರಿ ಹಂಚಿನ ಸಿರಿಮಿರೆ ಪೇರು ಕೂರ್ತು ನಿಗ್ಲನ್ ಕಾತೊಂದು ಬತ್ತಲ್ಲ ಅವೇ ಪ್ರಕಾರವಾದ ಕುಟುಂಬನ ಒರಿತದು ಕುಟುಂಬನ ಪಾಲ್ತದು ಕುಟುಂಬಕ್ಕೆ ಎಡ್ಡೆ ಬುದ್ಧಿನ ಪಟ್ಟಾತೆ ನಾನ ಈ ತತ್ತಿಗೆ ಎನ್ನ ಕುಲ್ಲುತ್ತಿ ಪನ್ನೆ ಪನ್ನದೆ ನಡಪ ಈ ತೋಟ ಗೋರ್ಮೈ ತೊಂಡಲೆ ಪೂಪುರ್ಪನು ಕೊಯ್ಯೊಂಡರೆ ಸ್ವಾಮಿ ಸುಬ್ಬಪ್ಪ ದೇವರ ನಿತ್ಯ ಪೂಜೆ ಗೋರ್ಮೈ ತೊಂಡರೆ ಸ್ವಾಮಿ ದೇವರಿಗೆ ಬುಲ್ಪು ತಪ್ಪನಿ ಪೂಜೆ ಮಧ್ಯಾಹ್ನ ತಮ್ಮ ಪೂಜೆ ರಾತ್ರಿ ತಪ್ಪನಿ ಪೂಜೆ ಎಂದು ಬಂಡತೀನಿ ಅವರ ಮತ್ತ ಸೊ ಇದೆಲ್ಲ ಅಡಿಕೆ ತೋಟ. ಅಪ್ಪೆ ಸರಿಯಾಗಿ ನಂಚಿನ ಅಪ್ಪೆ ಇಲ್ಲ ಸೂತ್ರೊಡದ್ದು ಎಡ್ಡೆ ಬುದ್ಧಿ ವಿಚಾರ ಪಂಡದ್ದು ಬಂದ್ರೆ ಜೋಕ್ಲಿ ತಾತ್ಪುರ್ತಕ ಧರ್ಮ ನಡತಾತ್ ಬಗೆಯರೆ ಭಯಪಟ್ಟುಡ್ಚಿ ಪೆದ್ಯಪ್ಪೆ ಸರಿಯಾಯಿಚಿನ ಆ ಧರ್ಮದೈವ ಆ ಪ್ರಕಾರ ಸಿರೆ ಮೇಲೆ ಪೇರ್ ಕೊಡ್ತಾರ ಇಲ್ಲ ಅವೇ ಪ್ರಕಾರ ಎನ್ನ ಸಂಸಾರೊಳಗೆ ಪಟ್ಟಾತ್ ಕೊರ್ದು ನಾನ ಈ ತತ್ತಿಗೆ ಈರ್ನ ಜಕ್ಕೆಲಿಡಿ ಈ ಎನ್ನ ಸಂಸಾರೊಳಿನ ಮಾತ ಏಕರಾಶಿ ಕೂಡು ಬಿರಿಪಾತ್ ಕೊರ್ತು ಕಡಾರು ಪೀಡಿತ ಎನ್ನ ಸಂಸಾರದಲ್ಲಿ ಏಕರಾಶಿ ಬಂದರೆ ಇಲ್ಲಿ ಹಿರಿಯ ಸ್ಥಾನ ಹಿರಿಯ ಕುಟುಂಬ ಸಂಸಾರ ನೆನವರಿಗೆ ಮತ್ತೊಂದು ಬರ್ತಾರೆ ಎನ್ನ ಸಂಸಾರ ಏಕರಾಶಿ ಬಂದದ್ದು ಇಲ್ಲಿ ಪತ್ತಪ್ಪೆ ಜೋಕುಲನ್ನೆಲ್ಲ ಒಂಜಿ ಅಪ್ಪೆ ಜೋಕುಲಕ್ಕೆ ಕೊಡ್ಬೇಕು ಕೊಡ್ತ ಈ ತತ್ತಿಗೆ ನಿಗ್ಲಿನ ಕೈಟಿ ಈ ಕಡಾರು ಬೀಡದ ಧರ್ಮ ಚಾವಾಡಿಡೆ ಸತ ಸಾವಿರ ಕಾಲವರೆ ಮುಟ್ಟಲ ಗಪ್ರಬುಲಿಯ ನುಡಿಪುರ್ಪಕ್ಕೆ ಎನ್ನಂಚಿನ ಅನುಗ್ರ ನೀರು ಬಿಟ್ಟ ಆತ ಗುರುವಿಗೆ ನಂಬಲ್ಲೆ 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 ಸೊ ಈಗ ಮಧ್ಯಾಹ್ನ ಆಗಿದೆ, ಒಂದು ದೈವದ ನೇಮ ಆಗಿದೆ. ಈಗ ಇದು ಸೆಕೆಂಡ್ಗೆ ರೆಡಿ ಆಗ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಈ ನೇಮೋತ್ಸವಕ್ಕೆ ಪ್ರತಿ ವರ್ಷ ಎಲ್ಲ ಕುಟುಂಬ ಅವರು ಬಂದು ಸೇರ್ತಾರೆ. ಇದಂದರೆ ಒನ್ ಟೈಪ್ ಆಫ್ ಗೆಟ್ ಟುಗೆದರ್ ಥರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಆಗ್ತಾರೆ, ಒಟ್ಟಿಗೆ ಪೂಜಾ ಆರಾಧನೆ ಎಲ್ಲ ಮಾಡ್ತಾರೆ. ಇಟ್ಸ್ ವೆರಿ ಹ್ಯಾಪಿ ಮೂಮೆಂಟ್. ಆ್ಯಂಡ್ ಐ ಥಿಂಕ್ ಬಿಕಾಸ್ ಆಫ್ ಈ ಥರ ಫಂಕ್ಷನ್ಸೇ ನಾವು ತುಂಬ ರೂಟೆಡ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಕ್ಲೋಸ್ ಆಗಿರ್ತೀವಿ. ಇವರೆಲ್ಲ ನಮ್ಮ ಹಸ್ಬೆಂಡ್ ಅವ್ರ ಕಸಿನ್ಸ್.
ಮನಸ್ಸು ಎಂಚೊಂಡು ಹಿರಿಯರು ಪನ್ಲಿ ಆರ್ನ ಮಾಮ ಅಂದು ಹಾಂ ಶ್ರೇಯಸ್ ಅವ್ರ ಮಾಮ ಇವರು. ಈಗ ನಾವು ಊಟ ಮಾಡ್ತಿದ್ದೀವಿ. ಈ ಥರದ್ದು ಊಟ ಮಧ್ಯದಲ್ಲಿ ಮನೆ ಅಂದರೆ ನನಗೆ ತುಂಬ ಇಷ್ಟ. ನಮ್ಮ ಊರಲ್ಲಿನೂ ಹೀಗೆ ಇದೆ. ಆ್ಯಂಡ್ ಮೊದಲಿಂದನೂ ನಾವು ಪ್ರತಿ ವರ್ಷ ಬರ್ತಿದ್ವಿ. ಈಗ ಊಟ ಎಲ್ಲ ಆಯಿತು. ನಾವು ದೇವಾರಾಧನೆ ಎಲ್ಲ ಇನ್ನೂ ಒಂದು ಸ್ವಲ್ಪ ನಡೀತಾ ಉಂಟು. ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಮೇನ್ ಏನೆಲ್ಲ ಇದ್ದಿತ್ತು ಅದೆಲ್ಲ ಮುಗ್ದಿದೆ. ಸೊ ನಾವೀಗ ಹೊರಟಿದ್ದೀವಿ, ಯಾಕಂದರೆ ನಾವು ಮತ್ತೆ ಮಡಿಕೇರಿ ಕೂರ್ಗ್ ಹೋಗಬೇಕು. ಇಲ್ಲಿಂದ ದೂರ ಇದೆ. ಸೊ ನಾವೀಗ ಹೊರಟಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ನಾನು ಆ್ಯಕ್ಚುಲಿ ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ದು ನಮ್ಮ ಕಲ್ಚರಲ್. ಬಿಕಾಸ್ ನಿಮಗೆ ಗೊತ್ತು, ತುಳುನಾಡುವಲ್ಲಿ ದೇವಾರಾಧನೆ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ನಾವು ದೇವರಿಗೆ ಪೂಜೆ ಮಾಡ್ತೀವಿ ಅದು ಈಕ್ವಲಿ ಇಂಪಾರ್ಟೆಂಟ್ ನಮ್ಮದು ದೇವಾರಾಧನೆ, ದೈವ ಪೂಜೆ ಎಲ್ಲ ಮಾಡೋದು ಅದೆಲ್ಲ ತುಂಬ ಇಂಪಾರ್ಟೆಂಟ್ ನಮ್ಮ ಕಲ್ಚರಲ್ ಇದ್ರು. ಸೊ ತುಂಬ ಆಲ್ಮೋಸ್ಟ್ ಒಂದು 2 years ಆದಮೇಲೆ ನಾನು ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಯಾಕಂದರೆ 2 years ನಾನು ಕೆನಡಾದಲ್ಲಿದ್ದೆ. ಈಗ ಲಕ್ಕಿಲಿ ನನಗೆ ಈ ವರ್ಷ ಚಾನ್ಸ್ ಸಿಕ್ಕಿದೆ. ಸೊ ಸಿಕ್ತು. ನನ್ನ ಅಮ್ಮನ ಮನೆಯಲ್ಲಿನೂ ಪ್ರತಿ ವರ್ಷ ಆಗುತ್ತೆ ಈ ಥರ. ಎವ್ರಿ ಇಯರ್ ಏಪ್ರಿಲ್ ತಿಂಗಳಲ್ಲಿ ಆಗುತ್ತೆ ಈ ಥರ ದೈವಾರಾಧನೆ ಎಲ್ಲ. ಸೊ ಇವತ್ತು ನಾವು ಇಲ್ಲಿ ಕೇರಳ ಕಾಸರಗೋಡು ಬಂದಿದ್ವಿ. ನಮ್ಮ ಅತ್ತೆಯವರು ಆದಿ ಮನೆ ಇದು. ಸೊ ಇಲ್ಲಿ ಇವ್ರದ್ದು ಪ್ರತಿ ವರ್ಷ ಫೆಬ್ರವರಿಗೆ ಆಗುತ್ತೆ. ಸೊ ಮೋಸ್ಟ್ಲಿ ಎಲ್ಲ ಫ್ಯಾಮ್ಲೀಸ್ ಕುಟುಂಬದ್ದು ಒಂದು ಪರ್ಟಿಕ್ಯುಲರ್ ಡೇಟ್ ಇಟ್ಟಿರ್ತಾರೆ ಅವರು ಎವ್ರಿ ಇಯರ್. ಥರ ನಮ್ಮ ಮನೆಯಲ್ಲಿ ಏಪ್ರಿಲಲ್ಲಿ ಆಗುತ್ತೆ, ಇವ್ರ ಮನೆಯಲ್ಲಿ ಫೆಬ್ರವರಿ ಆಗುತ್ತೆ. ಸೊ ಆ ಥರ. ಸೊ ನಾವೀಗ ಹೊರಟಿದ್ದೀವಿ. ಬಾಯ್. If you like my video, please do like, share, comment and subscribe to my YouTube